ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಹುಲ್ ಗಾಂಧಿ ಕಥೆ ನನ್ನ ಶತ್ರುಗೂ ಬೇಡ. ಅವರೇ ಟ್ರೋಲ್ ಆಗ್ತಾರೆ, ಇಲ್ಲಾಂದ್ರೆ ಅವರನ್ನ ಇನ್ಯಾರಾದ್ರೂ ಟ್ರೋಲ್ ಮಾಡ್ತಾರೆ. ಈ ಸಲ ರಾಹುಲ್ ಗಾಂಧಿಯ ಶೇಪ್ ಔಟ್ ಮಾಡಿದ್ದು ಅವರದ್ದೇ ಇಂಡಿ ಕ್ಲಬ್ಬಿನ ನಾಯಕ. ಏನ್ ವಿಚಾರ ಅಂತೀರಾ? ಹೇಳ್ತೀನಿ ಕೇಳಿ. ಮೋದಿಯನ್ನ ಈ ಬಾರಿ ಶತಾಯಗತಾಯ ಸೋಲಿಸಬೇಕು ಅಂತ ಮೋದಿ ವಿರೋಧಿಗಳು ಎಲ್ಲಾ ಸೇರ್ಕೊಂಡು ಇಂಡಿ ಒಕ್ಕೂಟವನ್ನ ತಯಾರು ಮಾಡ್ಕೊಂಡ್ರು. ಶುರುವಲ್ಲೇ ಅದೆಂಥ ವಿದೂಷಕರ ಕ್ಲಬ್ ಅನ್ನೋದು ಜನರಿಗೆ ಗೊತ್ತಾಯ್ತು. ಅಂದ್ರೆ ಇಡೀ ಒಕ್ಕೂಟಕ್ಕೆ ಗುದ್ದಲಿ ಪೂಜೆ ಮಾಡಿದ್ದಂಥ ನಿತೀಶ್ ಕುಮಾರ್ ಇಲ್ಲೇ ಹೋಗ್ಬರ್ತೀನಿ ಅಂತ ಹೇಳಿ ಮೋದಿ ಟೀಮಿಗೆ ಸೇರ್ಕೊಂಡ್ರು. ಅತ್ತ ಇಡೀ ಕ್ಲಬ್ಬಿನ ಮುಖಂಡ ಆಗ್ಬೇಕು ಅಂತ ಕಾಂಗ್ರೆಸ್ನ ಕಠಾರಿ ವೀರ ರಾಹುಲ್ ಗಾಂಧಿ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಸೀಟ್ ಹಂಚಿಕೆಯಲ್ಲಿ ನೀವು ಕೇಳಿದ್ದನ್ನ ಕೊಡೋಕೆ ಆಗಲ್ಲ, ನಾವು ಬಿಟ್ಟಿದ್ದನ್ನ ನೀವು ತಗೋಬೇಕು ಅಂತ ಸಾತ್ವಿಕವಾದ ಧಮಕಿ ಹಾಕಿದ್ರು. ಸಮಾಜವಾದಿ ಪಕ್ಷದ ಅಖಿಲೇಶ್, ಟಿಎಂಸಿಯ ದೀದಿ ಬ್ಯಾನರ್ಜಿ, ಡಿಎಂಕೆಯ ಸ್ಟಾಲಿನ್, ಹೀಗೆ ಯಾವ ಪಕ್ಷಗಳು ಕೂಡ ಕಾಂಗ್ರೆಸ್ ಕೇಳಿದಷ್ಟು ಸೀಟ್ ಕೊಡಲೇ ಇಲ್ಲ. ಈಗ ಇನ್ನೊಬ್ಬ ಫ್ರೆಂಡ್ ರಾಹುಲ್ ಗಾಂಧಿಯ ಮಾತುಗಳನ್ನ ಫ್ರೈಡ್ ರೈಸ್ ಮಾಡಿಕೊಂಡು ತಿಂದಿದ್ದಾನೆ. ಅವರೇ ಜಮ್ಮು ಕಾಶ್ಮೀರದ ಸಿಎಂ, ಇಂಡಿ ಒಕ್ಕೂಟದ ಸದಸ್ಯ ಒಮರ್ ಅಬ್ದುಲ್ಲಾ. ಏನ್ ಮ್ಯಾಟ್ರು ಅಂತಂದ್ರೆ, ಹರಿಯಾಣದ ಮೇಲೆ ಕಾಂಗ್ರೆಸ್ ಈ ಸಲ ಹಿಮಾಲಯದಷ್ಟು ನಂಬಿಕೆ ಇಟ್ಕೊಂಡಿತ್ತು. ಈ ಸಲ ಹರಿಯಾಣದಲ್ಲಿ ಜಿಲೇಬಿ ತಿನ್ನೋದು ನಾವೇ ಅಂದ್ಕೊಂಡಿತ್ತು. ಆದ್ರೆ ಅಲ್ಲಿನ ಜನ ಕಾಂಗ್ರೆಸ್ ಪಕ್ಷವನ್ನ ಊರೊಳಗೆ ರೇಬಿಸ್ ಬಂದಂಥ ಪ್ರಾಣಿ ತರಹ ಓಡಿಸಿದ್ರು. ಮೆಗಾ ಸೋಲು, ಗಾಯದ ಮೇಲೆ ಬರೆ, ಅಲ್ಲೇ ಮತ್ತೊಮ್ಮೆ ಕೊರೆ ಅನ್ನೋ ಹಾಗೆ ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಬಾರಿ ಆಯ್ತು. ಆಗ ಕಾಂಗ್ರೆಸ್ ಏನ್ ಹೇಳೋಕೆ ಶುರು ಮಾಡ್ತು? ಇಲ್ಲ ಇವಿಎಂ ಸರಿ ಇಲ್ಲ ಅಂತ. ಈಗ ಒಮರ್ ಅಬ್ದುಲ್ಲಾ ಕಾಂಗ್ರೆಸ್ ಮೇಲೆ ಯಕ್ಕಾಮಕ್ಕ ದಾಳಿ ಮಾಡಿದ್ದಾರೆ. ಮಾತಲ್ಲೇ ಬಾರ್ಕೋಲು ಬೀಸಿದ್ದಾರೆ. ಇವಿಎಂ ದೂಷಣೆ ಬಿಟ್ಟಾಕಿ ನೀವು ಗೆಲ್ಲೋಕೆ ಅಸಮರ್ಥರು ಅನ್ನೋ ಸತ್ಯ ಒಪ್ಕೊಳ್ಳಿ ಅಂದಿದ್ದಾರೆ. ಮೋದಿ ಪರ ಇರೋರು ಈ ತರಹ ಮಾತಾಡೋದಕ್ಕೂ ಇಂಡಿ ಒಕ್ಕೂಟದ ಒಳಗೆ ತನಗಾಗಿಯೇ ಒಂದು ಚೇರಿ ಇರುವಂತಹ ನಾಯಕ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇದು ರಾಹುಲ್ ಗಾಂಧಿಗೆ ಇತ್ತೀಚೆಗೆ ಆದಂಥ ಅತಿ ದೊಡ್ಡ ಮುಖಭಂಗ. I have no problem with you making an issue out of the EVMs, so long as you do it also when you win. The EVMs can't only be a problem when you lose the election, because they're the same EVMs. So when you get 100 plus members of parliament using the same EVMs and you celebrate that as sort of a victory for your party, you can't then a few months later turn around and say, well, actually, hang on, we don't like these EVMs because now the election results aren't going the way we would like them to. If you have problems with the EVMs, then you should be consistent in those problems. And the thing is, how can you have a problem with EVMs and then continue to fight elections? If you don't trust the machines, then you shouldn't be fighting. So you can't say, look, I don't trust the machines, but I'm going to fight, and if I win, then I'll keep quiet. Okay. But if I lose, then something's wrong with the machines. ಒಮರ್ ಅಬ್ದುಲ್ಲಾ ಬದಲಾಗಿದಾರಾ, ಅಥವಾ ಇತ್ತೀಚೆಗೆ ಪ್ರಬುದ್ಧತೆ ಅನ್ನೋದು ಬೆಳೆದಿದ್ಯಾ ಅನ್ನೋ ಅನುಮಾನ ಬರೋ ತರಹ ಅವರ ವರ್ತನೆ ಇದೆ. ಇದು ದೇಶದ ಪರವಾಗಿ ಇರೋರಿಗೆ ಶುಭ ಶಕುನವೇ. ಆದ್ರೆ ರಾಹುಲ್ ಗಾಂಧಿ ಅಂತ ಚರ್ವಣ ವಾಗ್ಮಿಗೆ ಇದು ಕಷ್ಟದ ವಿಚಾರ. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ವಿರುದ್ಧ, ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ವಿರುದ್ಧ, ಅರವಿಂದ್ ಕೇಜ್ರಿವಾಲ್ ಜೊತೆಗೇ ಇಲ್ಲ. ಈಗ ಈ ಲಿಸ್ಟಿಗೊಂದು ಹೊಸ ಹೆಸರು ಅಡ್ಮಿಷನ್ ಆಗಿದೆ, ಒಮರ್ ಅಬ್ದುಲ್ಲಾ. ನಾನು ಕೂಡ ಅನೇಕ ಚುನಾವಣೆಗಳನ್ನ ಸೋತಿದ್ದೀನಿ, ಆದ್ರೆ ಒಂದೇ ಒಂದು ದಿನ ಇವಿಎಂ ಬಗ್ಗೆ ಸರಿ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಮಾತೇ ಆಡಿಲ್ಲ. ಅದೆಲ್ಲವೂ ಮತದಾರರ ನಿರ್ಣಯ. ಒಂದು ದಿನ ನಿನ್ಗೆ ವೋಟ್ ಕೊಡಬಹುದು, ಇನ್ನೊಂದು ಸಲ ಕೊಡದೇ ಇರಬಹುದು, ಹೀಗಂತ ಹೇಳಿದ್ರು. ಆಗ ಇಂಟರ್ವ್ಯೂ ಮಾಡ್ತಾ ಇದ್ದವರು, ನೀವು ಬಿಜೆಪಿ ವಕ್ತಾರರ ಹಾಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಇಲ್ಲ, ನಾನು ಬಿಜೆಪಿ ವಕ್ತಾರ ಅಲ್ಲ, ಬದಲಾಗಿ ಸತ್ಯವನ್ನ ಸತ್ಯದ ತರಹವೇ ಮಾತಾಡೋನು ಅಂದ್ರು. I lost. I keep reminding you. I lost in earlier in this year. I never blamed the machines. I won. It wasn't down to the machines. It's the voters. One day they vote for you, the next day they don't.
You sound suspiciously like a BJP spokesman here. No, I'm not a BJP spokesperson. It's just that, God forbid. No, it's just that, look, what's right is right. I mean, ಇಂಥ ನೇರ ನುಡಿಗಳನ್ನು ಕೇಳಿ ರಾಹುಲ್ ಗಾಂಧಿಗೆ ಹೇಗಾಗಿರ್ಬೇಡ. ನಡುನೀರಲ್ಲಿ ಕೈಬಿಟ್ಟ ಗೆಳೆಯ ಅನ್ನೋ ನಾಟಕ ನೆನಪಾಗಿರಬಹುದು. ಇದು ರಾಹುಲ್ ಗಾಂಧಿಗೆ ಮಾತ್ರ ತಪರಾಕಿ ಅಲ್ಲ. ಇವಿಎಂ ವಿರುದ್ಧ ದೆಹಲಿಯಲ್ಲಿ ದೊಡ್ಡ ಸಮಾವೇಶ ಮಾಡಿದಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕೂಡ ಕಪಾಳಕ್ಕೆ ಬಾರಿಸಿದ ಹಾಗಾಗಿದೆ. ಯಾವ ಸಮಾವೇಶ ಅನ್ನೋದು ನೆನಪಿರ್ಬೇಕಲ್ವಾ? ಅದೇ ಮದ್ರಾಸ ವಿದ್ಯಾರ್ಥಿಗಳನ್ನ ಕರೆಸಿ ಕೂಡಿಸಿದಂಥ ಸಮಾವೇಶ. दिल्ली से हो आप? बिहार से हो? बिहार से कौन सा जिला? सीतामढ़ी. सीतामढ़ी जी. यहाँ कांग्रेस के समर्थन में है? मैं किसी के समर्थन में नहीं है. मदरसे वालों ने भेजा तो हम आए. ಒಮರ್ ಅಬ್ದುಲ್ಲಾ ಈಗ ಆ ಸಮಾವೇಶ ಮಾಡಿದಂಥ ಮಲ್ಲಿಕಾರ್ಜುನ ಖರ್ಗೆಗೆ ಸೇರಿ ಖಾರಾಮಂಡಕ್ಕಿ ಕಲ್ಸಿರೋದು. ರಾಹುಲ್ ಏನೋ ಬಾಲಕ, ಬುದ್ಧಿ ಇಲ್ಲದ ನಾಯಕ. ಆದ್ರೆ ಖರ್ಗೆಗೆ ಆದ್ರೂ ವಿವೇಚನೆ ಬೇಡವಾ? ಅವರು ಈ ಸಲ ಲೋಕಸಭೆಗೆ ನಿಂತಿಲ್ಲ, ಓಕೆ. ಆದ್ರೆ ಅವರ ಜಾಗಕ್ಕೆ ಅವರ ಅಳಿಯ ರಾಧಾಕೃಷ್ಣ ಅವರನ್ನ ನಿಲ್ಸಿದ್ರು. ಅವರು ಗೆದ್ದಿದ್ದು ಇವಿಎಂ ಇಂದಲೋ ಅಥವಾ ಬ್ಯಾಲೆಟ್ ಪೇಪರ್ ಇಂದಲೋ? ಲೋಕಸಭೆಗೂ ಮುನ್ನ ವಿಧಾನಸಭೆಯಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೊಟ್ರು. ಅದೇ ಪ್ರ್ಯಾಂಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ಅವರು ಕೂಡ ಇವಿಎಂನಿಂದಲೇ ಗೆದ್ರು. ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಒಂದು ಕಡೆ ನಿಲ್ಲೋಕೆ ಭಯ ಆಗಿ ಎರಡು ಕಡೆ ನಿಂತರು. ಮೊದಲು ವಯನಾಡು, ಆಮೇಲೆ ರಾಯ್ಬರೇಲಿ. ಎರಡೂ ಕಡೆ ಕೂಡ ಗೆದ್ರು. ಸೊ ಅಲ್ಲಿ ಕೂಡ ಇದ್ದಿದ್ದು ಇವಿಎಂ ಅಲ್ವಾ? ಆಯ್ತು, ಭಾರತದಲ್ಲಿ ಎರಡು ಮನೆ ಇರೋರನ್ನ ಕಾಣ್ತೀವಿ, ಸೀಕ್ರೆಟ್ ಆಗಿ ಎರಡನೇ ಸಂಸಾರ ಇರೋರು ಕೂಡ ಇದ್ದಾರೆ. ಆದ್ರೆ ನಮ್ಮ ಸಂವಿಧಾನದಲ್ಲಿ ಎರಡು ಕಡೆ ಎಂಪಿ ಆಗೋ ಹಾಗೆ ಇಲ್ಲ. ಹೀಗಾಗಿ ವಯನಾಡಿಗೆ ಬಾಯ್ ಬಾಯ್ ಎಂದ ಮೇಲೆ ಪ್ರಿಯಾಂಕಾ ವಾದ್ರಾ ಅವರನ್ನ ನಿಲ್ಲಿಸಿ ಭರ್ಜರಿಯಾಗಿ ಗೆದ್ದು ಬಂದ್ರು. ಆಗ ಕೂಡ ಇವಿಎಂ ಸರಿಯಾಗಿಯೇ ಕೆಲಸ ಮಾಡಿತ್ತು. ಆದ್ರೆ ತಾವು ಸೋತಲ್ಲಿ ಹ್ಯಾಕ್ ಆಗಿದೆ, ಮ್ಯಾನಿಪುಲೇಟ್ ಮಾಡಲಾಗಿದೆ ಅನ್ನೋ ಬೊಬ್ಬೆ ಜಸ್ಟ್ ಜಮ್ಮು ಕಾಶ್ಮೀರಕ್ಕೆ ಸೀಮಿತವಾಗಿರುವಂಥ ಒಮರ್ ಅಬ್ದುಲ್ಲಾನೇ ಇಷ್ಟೊಂದು ದೊಡ್ಡದಾಗಿ ಮಾನ ಹರಾಜು ಮಾಡಿದಾರಂದ್ರೆ ರಾಹುಲ್ ಗಾಂಧಿಗೆ ಅವರ ಕೆಲವು ನಿಷ್ಠಾವಂತ ಚೇಲಗಳನ್ನ ಬಿಟ್ಟು ಇನ್ಯಾರು ಮರ್ಯಾದೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಬರೋದು ಸಹಜ. ಪಾಪ ಒಮರ್ ಅಬ್ದುಲ್ಲಾನನ್ನ ಮೆಚ್ಚಿಸಬೇಕು, ಕಾಶ್ಮೀರಕ್ಕೆ ಮರಳಿ ವಿಶೇಷ ಸ್ಥಾನಮಾನವನ್ನ ಕೊಡಿಸೋ ವಿಚಾರ ಮೇಲೆ ತಂದು ದೇಶದಲ್ಲಿ ಇನ್ನೊಂದು ರೀತಿಯ ಅಶಾಂತಿ ಸೃಷ್ಟಿಸಬೇಕು ಅಂತ ರಾಹುಲ್ ಗಾಂಧಿ ತುಂಬಾ ಶ್ರಮ ಹಾಕಿದ್ರು. ಒಮರ್ ಅಬ್ದುಲ್ಲಾನ ಪ್ರಮಾಣ ವಚನಕ್ಕೆ ತಮ್ಮೆಲ್ಲಾ ಕೆಲಸ ಕಾರ್ಯ ಬಿಟ್ಟು ಹೋಗಿ ಬಂದಿದ್ರು. ಆದ್ರೆ ರಾಹುಲ್ ಗಾಂಧಿಯ ಯೋಗ್ಯತೆಯನ್ನ ಅಬ್ದುಲ್ಲಾ ಅರ್ಥ ಮಾಡ್ಕೊಂಡಿದ್ರು. ಇದೊಂದು ಖಾಲಿ ಪುಲಾವ್ ಅನ್ನೋದು ಅರ್ಥ ಆದಾಗ ರಾಹುಲ್ ನಿಲುವುಗಳನ್ನ ವಿರೋಧಿಸ್ತಾ ಬರ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆಲ್ಲ ಇಂಡಿ ಒಕ್ಕೂಟ ಇರೋದಿಲ್ಲ. ಯಾಕಂದ್ರೆ ಇಂಡಿ ಒಕ್ಕೂಟಕ್ಕೂ ಮೊದಲು ಇದ್ದಂಥ ಮಹಾಗಠಬಂಧನ ಚಟ್ಟದಲ್ಲಿ ಕೂರದೆ ಮಸಣ ಸೇರಿದೆ. ಈಗ ಇಂಡಿಯಲ್ಲಿ ಕಣ್ಣು ಹಾಕಿದಲ್ಲಿ ಕಿಂಡಿ ಮಾತ್ರ ಕಾಣ್ತಾ ಇದೆ. ರಾಹುಲ್ ಗಾಂಧಿ ಆದಷ್ಟು ಬೇಗ ರಾಜ್ಯಕ್ಕೆ ಸನ್ಯಾಸ ತಗೊಂಡು ಹೊಸ ನಾಯಕತ್ವ ಬಂದಲ್ಲಿ ಕಾಂಗ್ರೆಸ್ ಉಳಿಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.